ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕ ಲೋಕಸೇವಾ ಆಯೋಗದ ಫಲಿತಾಂಶದಲ್ಲಿ ಈಗ ಭಾರಿ ವಿವಾದವೊಂದು ಭುಗಿಲೆದಿದೆ. ಕೆಎಎಸ್ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ನಡೆದಿದ್ದು ಸಮಗ್ರ ತನಿಖೆಯಾಗಬೇಕು ಅಂತ ಹೇಳಿ ವಿದ್ಯಾರ್ಥಿ ಸಂಘಟನೆಗಳು ಒತ್ತಾಯಿಸಿವೆ. ಇದೀಗ ಈ ಅಕ್ರಮದಲ್ಲಿ ಸೂಪರ್ ಸಿಎಂ ಕೈವಾಡವಿದೆ ಎನ್ನಲಾಗಿದ್ದು, ಯಾರದು ಸೂಪರ್ ಸಿಎಂ ಅಂತ ನಾವು ಹೇಳ್ತೀವಿ ಕೇಳಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದಂತಹ ಕೆಎಎಸ್ ಮುಖ್ಯ ಪರೀಕ್ಷೆಯ ಫಲಿತಾಂಶದಲ್ಲಿ ಭಾರಿ ಅಕ್ರಮ ನಡೆದಿದೆ ಅಂತ ಹೇಳಿ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ಒಂದೇ ಪರೀಕ್ಷಾ ಕೊಠಡಿಯಲ್ಲಿ 15 ಮಂದಿ ಅಭ್ಯರ್ಥಿಗಳು ಪಾಸ್ ಆಗಿದ್ದು ಸಂದರ್ಶನಕ್ಕೆ ಆಯ್ಕೆಯಾಗಿರೋದು ವ್ಯಾಪಕ ಸಂಶಯಕ್ಕೆ ಕಾರಣವಾಗಿದೆ. ಇದರಲ್ಲಿ ದೊಡ್ಡ ಮಟ್ಟದ ಹಗರಣ ನಡೆದಿದೆ ಅನ್ನುವಂಥ ಆರೋಪವನ್ನ ವಿದ್ಯಾರ್ಥಿ ಸಂಘಟನೆಗಳು ಮಾಡ್ತಾ ಇವೆ. ಇನ್ನು ಈ ಬಗ್ಗೆ ತನಿಖೆ ಮಾಡಿದ್ದು ವರದಿಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ವಿಚಾರ ರಾಜಕೀಯ ವಲಯದಲ್ಲಿಯೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಇದೀಗ ಇದರ ಹಿಂದೆ ಪ್ರಭಾವಿಗಳ ಕೈವಾಡವಿರೋದು ತಿಳಿದು ಬರ್ತಾ ಇದೆ. ಸೀರಿಯಲ್ ನಂಬರ್ 1, 2, 3 ಕಂಟಿನ್ಯೂಸ್ ಆಗಿ ಸುಮಾರು 10 ರಿಂದ 15 ಜನ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಒಂದೇ ಸೀರಿಯಲ್ ನಂಬರ್ ಅಲ್ಲಿ ಸೆಲೆಕ್ಟ್ ಆಗಿರೋಂಥದ್ದು ನಾವು ನೋಡಬಹುದು. ಆ ರೀತಿ ಲಿಸ್ಟ್ ಇದೆ ಇದು. ಮತ್ತೆ ಒಂದೇ ಫ್ಯಾಮಿಲಿಯಲ್ಲಿ ಇಬ್ರು ಮೂರು ಜನ ಅಕ್ಕ ತಂಗಿ ಅಣ್ಣ ತಮ್ಮ ಈ ತರ ಸೆಲೆಕ್ಟ್ ಆಗಿರೋಂಥದ್ದು ನೋಡಬಹುದು. ಇದನ್ನೆಲ್ಲ ನೋಡಿದ್ರೆ ಸಾಕಷ್ಟು ಕರಪ್ಷನ್ ಆಗಿದೆ ಕೆಪಿಎಸ್ಸಿಲಿ. ಕೆಎಎಸ್ ಮುಖ್ಯ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಎದ್ದಿರುವಂತಹ ಆರೋಪಗಳು ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದರ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು ಅಂತ ಹೇಳಿ ಅಭ್ಯರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳು ಒತ್ತಾಯಿಸ್ತಾ ಇವೆ. ಹೀಗಿದ್ರೂ ಕೂಡ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ಸಂದರ್ಶನವನ್ನ ನಡೆಸೋಕೆ ಇಲಾಖೆ ಮುಂದಾಗಿರುವಂತದ್ದು. ಇನ್ನು ಈ ಅಕ್ರಮದ ಹಿಂದೆ ಕಾಣದ ಕೈಗಳ ಕೈವಾಡವಿದೆ ಎನ್ನಲಾಗಿದ್ದು, ಸಾವಿರಾರು ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಬೆಸೆದುಕೊಂಡಿರುವಂತಹ ಈ ವಿಚಾರದಲ್ಲಿ ಸರ್ಕಾರ ಕೇವಲ ಕೆಪಿಎಸ್ಸಿ ವರದಿಯನ್ನ ನಂಬುತ್ತದೆಯೇ ಅಥವಾ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ಮಾಡುತ್ತದೆಯೇ ಅನ್ನೋದು ಈಗ ಕುತೂಹಲವನ್ನ ಮೂಡಿಸಿದೆ. ಈಗಾಗಲೇ ಮೂಡಾ ಸೇರಿದಂತೆ ಹಲವು ಅಕ್ರಮಗಳಲ್ಲಿ ಸೂಪರ್ ಸಿಎಂ ಕೈವಾಡವಿದೆ ಎನ್ನಲಾಗಿದ್ದು, ತನಿಖೆಯ ಬಳಿಕವಷ್ಟೇ ಅದು ಯಾರು ಅನ್ನೋದು ಬೆಳಕಿಗೆ ಬರಬೇಕಿದೆ. 10 ಜನ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಕಂಟಿನ್ಯೂಸ್ ನಂಬರ್ಸ್. ಒಂದು ಓವರ್ ಆಲ್ ಕ್ಲಾಸ್ ರೂಮ್ ಅಲ್ಲಿ 24 ಜನ ಇದ್ದಾರೆ ಅಂದ್ರೆ 24 ಜನದಲ್ಲಿ ಒಬ್ಬರಾದ್ಮೇಲೆ ಒಬ್ರು ಸೆಲೆಕ್ಟ್ ಆಗಿ ಸುಮಾರು 10-15 ಜನ ಆ ರೀತಿ ಅಲ್ಲ ಸರ್. ಕಂಟಿನ್ಯೂಸ್ ಆಗಿ 10-15 ಜನ ಸೆಲೆಕ್ಟ್ ಆಗಿರೋಂಥದ್ದು ಸುಮಾರು 4-5 ರೂಮ್ಸ್ ಅಲ್ಲಿ ನಾವು ನೋಡಬಹುದು. ಇದಾಗಿತ್ತು ಈ ಹೊತ್ತಿನ ಫೋಕಸ್ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.